ಜೆಡಿಎಸ್ ಜೊತೆ ಮೈತ್ರಿ ಇರಲಿಲ್ಲಲ್ಲ ಮೇಡಮ್. ಅಲ್ಲ ಈಗ ಅವ್ರ ಜೊತೆಲಿ ಮೈತ್ರಿ ಆದ್ರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗುತ್ತೆ ಅಂತನಾ? ಇಲ್ಲ ಅಲ್ಲಲ್ಲ, ಈಗ ಅವ್ರು ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆದ್ರು ನಾನು ಎನ್ ಡಿ ಎನೆ, ಯಾಕೆಂದ್ರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಎನ್ ಡಿ ಎ. ತಾವು ಎನ್ ಡಿ ಎ ವಿಶ್ವಾಸ ಇದೆಯಾ? ಅಲ್ಲ ಖಂಡಿತ ಇದೆ. ಯಾಕೆ ಅಂತಂದರೆ ಒಂದು ಮೈತ್ರಿ ಅಂತ ಬಂದ ಮೇಲೆ ಈಗ ನಾವು ಕೇಳೋದಂತೂ ಕೇಳ್ತೀವಿ. ಅವ್ರ ವಿಶ್ವಾಸದಲ್ಲಿ ತಗೊಂಡು ಖಂಡಿತ ನಮ್ಮ ಪರವಾಗಿ ನೀವು ಇರಬೇಕು. ಯಾಕೆಂದ್ರೆ ಮೈತ್ರಿ ಅಂದರೆ ಅದೇ ತಾನೇ. ಆದರೆ ಮೈತ್ರಿ ಏನಾಯ್ತು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅದೇ ಥರದ ಪರಿಸ್ಥಿತಿ ಮತ್ತೆ ರಿಪೀಟ್ ಆಗ್ಬಿಡುತ್ತಾ ಅಂತ? ಅಲ್ಲ ನೋಡಿ, ಈಗ ಏನೇನು ಆಗ್ಬೋದು ಏನೇನು ಆಗುತ್ತೆ ಅನ್ನೋದು ಹೇಳೋಕ್ಕೆ ನಾನೇನು ಫ್ಯೂಚರ್ ಪ್ರೆಡಿಕ್ಟರ್ ಅಲ್ಲ. ಅದು ಅಷ್ಟೆಲ್ಲ ದೂರಕ್ಕೆ ನಾನು ಯೋಚನೆನೇ ಮಾಡಲ್ಲ. ಯಾಕಂದರೆ ಐ ಆಮ್ 100% ನನ್ನದೇ ಆದ ಕಾನ್ಫಿಡೆನ್ಸ್ ನನಗಿದೆ. ಖಂಡಿತ ಅದರಿಂದ ಒಳ್ಳೆಯದೇ ಆಗುತ್ತೆ. ಪಕ್ಷಕ್ಕೂ ಅದು ಒಂದು ಪ್ಲಸ್ ಪಾಯಿಂಟೇ ಆಗುತ್ತೆ. ಯಾಕಂದರೆ ಮಂಡ್ಯದಲ್ಲಿ ಇನ್ನೂ ಪಕ್ಷ ಬೆಳಿಬೇಕಾಗಿದೆ. ಬೇರೆ ಕಡೆ ಬೆಳೆದಷ್ಟು ಮಂಡ್ಯದಲ್ಲಿ ಇನ್ನೂ ಬೇಸ್ ಆಗಿಲ್ಲ. ಸೊ ನನಗೆ ಅವರು ಈ ಸೀಟು ಉಳಿಸ್ಕೊಟ್ಟು ಈ ಬಿ ಜೆ ಪಿ ಪಕ್ಷವೇ ಈ ಸೀಟನ್ನು ಸ್ಪರ್ಧೆ ಮಾಡೋದಾದರೆ ಪಕ್ಷಕ್ಕೂ ಅದು ಒಂದು ಸಂಘಟನೆ ಆಗುವಂಥ ಒಂದು ವಿಷಯ ಆಗುತ್ತೆ. ಸೊ ಇವೆಲ್ಲವನ್ನೂ ನಾನು ಅವರಲ್ಲಿ ಹೇಳಿದ್ದೀನಿ. ಇಲ್ಲಿಯ ಸ್ಥಿತಿಗತಿಗಳು ಏನಿವೆ ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಅಂತ ಹೇಳ್ತಿದ್ದೀರಿ. ವಾಸ್ತವ ಮಾತಾಡೋದಾದ್ರೆ ಜೆಡಿಎಸ್ ಕೂಡ ಅದೇ ತಾಟ್ ಯೋಚನೆ ಮಾಡ್ತಾ ಇರುತ್ತೆ. ಇಬ್ಬರು ಎರಡು ದಾಳಿಯಲ್ಲಿ ಯೋಚನೆ ಮಾಡೋದಾದ್ರೆ ಮೈತ್ರಿಗೆ ಏನು ಅರ್ಥ ಬರುತ್ತೆ ಮೇಡಮ್? ನೋಡಿ, ಅದನ್ನು ಸಾಲ್ವ್ ಮಾಡಬೇಕಾಗಿರೋದು ಪಕ್ಷದ ವರಿಷ್ಠರು. ಅದು ನನ್ನ ಕೈಲಾಗಲ್ಲ, ಇನ್ನೊಬ್ಬರ ಕೈಲಾಗಲ್ಲ. ಅದು ಲೀಡರ್ಸ್ ಮಾತಾಡಿ ಅವ್ರ ಅನುಭವ ಇದೆ. ಅವರು ಇಂಥಕ್ಕಿಂತ ದೊಡ್ಡ ವಿಚಾರಗಳನ್ನು ರಿಸಾಲ್ವ್ ಮಾಡಿಕೊಂಡೇ ಇಷ್ಟು ಮಟ್ಟಕ್ಕೆ ಅವ್ರು ಸಕ್ಸಸ್ ಆಗಿರೋದು. ಖಂಡಿತ ಇದೊಂದು ವಿಷಯ ಇರ್ಬೋದು. ಅವರು ಅದನ್ನು ಒಂದು ಪಾಸಿಟಿವ್ ರೀತಿಯಲ್ಲಿ ರಿಸಾಲ್ವ್ ಮಾಡ್ತಾರೆ. ತಮಗೆ ಟಿಕೆಟ್ ಕೊಟ್ಟರೆ ಅವ್ರ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಈಗ ನಿರೀಕ್ಷೆ ಮಾಡ್ತಿದ್ದೀರಾ? ಜೆಡಿಎಸ್ ಒಂದು ಪಾಲ್ ಏನಾದ್ರು ಟಿಕೆಟ್ ಆದಂತ ತಮ್ಮ ಬೆಂಬಲ ಅವ್ರಿಗೆ ಇರುತ್ತೆ ಮೇಡಮ್? ಅವ್ರ ಲೀಡರ್ಸ್ ಕೇಳುವಾಗ ಖಂಡಿತ ಇರುತ್ತೆ. ಅವ್ರ ಲೀಡರ್ಸ್ ಈಗ ನಾನು ಯಾವ ರೀತಿ ಕೇಳ್ತೀನೋ ಅವರು ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಇರಬೇಕು. ಆವಾಗ ಅದನ್ನು ಮಾತು ಯಾವ ರೀತಿ ಮಾತಾಗುತ್ತೆ ಅದರಂತೆ ಇರುತ್ತೆ. ನಿಲ್ತೀರಿ ಇಷ್ಟೊಂದು ಆವಾಗ ಏನಾಗುತ್ತೆ ಇವಾಗ ಏನಾಗುತ್ತೆ ಅದೆಲ್ಲ ಆಗ್ಬೇಕಾದ್ರೆ ನೀವು ಇಲ್ಲೇ ಇರ್ತೀರ, ನಾನು ಇಲ್ಲೇ ಇರ್ತೀನಿ. ಮತ್ತೆ ನಾವು ಮಾತಾಡೋ ಒಂದು ಸಂದರ್ಭನೂ ಇರುತ್ತೆ. ಇದೇ ಲಾಸ್ಟ್ ಅಲ್ವಲ್ಲ, ಇದೇ ಫೈನಲ್ ಡೆಸಿಷನು, ಇದೇ ಲಾಸ್ಟ್ ಡೇನೂ ಅಲ್ವಲ್ಲ. ಇನ್ನು ಮುಂದಕ್ಕೆ ಪ್ರತಿದಿನ ಏನೋ ಒಂದು ನ್ಯೂಸ್